ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮಿಂದ ದೂರ ಇರೋದಕ್ಕಿಂತ ಕಷ್ಟ ಯಾವುದೂ ಇಲ್ಲ ಅಮ್ಮೋರೆ. ನೀವಿಲ್ದೆ ಒಂದೊಂದು ಕ್ಷಣನು ನರಕ ಅನ್ಭವಿಸ್ಬಿಟ್ಟೆ ಅಮ್ಮೋರೆ, ನರಕ ಅನ್ಭವಿಸ್ಬಿಟ್ಟೆ. ನನಗೆಲ್ಲ ಗೊತ್ತು ಕಮಲಮ್ಮ. ಅಶೋಕ್ ನನಗೆ ಕಾಲ್ ಮಾಡಿ ಎಲ್ಲ ಹೇಳಿದ್ರು. ಅಂದ್ರೆ ನಾನ್ ಭಿಕ್ಷೆ ಎತ್ತಾ ಇದ್ದನ್ನೆಲ್ಲ ಹೇಳ್ಬಿಟ್ರ? ಏನ್ ಮಾಡೋದೀಗ? ನನಗೆ ಅಶೋಕ್ ಹೇಳಿದ್ರು, ನಿಮ್ ಮೊಮ್ಮಗಳು ನಿಮ್ಮನ್ನ ಜೊತೆಗೆ ಇಟ್ಕೊಳ್ಳಿಲ್ವಂತೆ. ಪಾಪ, ನೀವ್ ಆಚೆ ಎಲ್ಲೋ ಕೆಲ್ಸ ಮಾಡಿ ಊಟ ಮಾಡ್ತಾ ಇದ್ರಂತೆ. ರಾಖಿ, ಥ್ಯಾಂಕ್ ಯು ಸೋ ಮಚ್. ನನಗ್ ತಮ್ಮ ಏನಾದ್ರೂ ಇದ್ದಿದ್ರೆ ಮೋಸ್ಟ್ಲಿ ನಿನ್ ಥರನೇ ಇರ್ತಿದ್ನೇನೋ ಅಂತ ಅನ್ಸತ್ತೆ. ನನ್ನನ್ ತಮ್ಮ ಅಂತಂದ್ರಲ್ಲ, ಖುಷಿ ಆಯ್ತು ಮೇಡಮ್. ಹೆಮ್ಮೆ ಅನ್ನಿಸ್ತಾ ಇದೆ. ಸರಿ ಮೇಡಮ್, ನಾನು ಹೊರಡ್ತೀನಿ. ಸರಿ ರಾಖಿ, ಆಯ್ತು. ಕಮಲಮ್ಮ, ನೀವ್ ಬಂದಾಯ್ತಲ್ಲ, ಇನ್ನೇನು ಯೋಚನೆ ಮಾಡ್ಬೇಡಿ. ಬನ್ನಿ ಬನ್ನಿ. ಸರಿ. ಏನಿದು ಇಂಥ ಕನ್ಸ್ಬಿತ್ತಲ್ಲ? ಅಭಿರಾಮಿ ಎಲ್ಲೋದ್ಲು ಇಷ್ಟೊತ್ತಲ್ಲಿ? ವಾಶ್ರೂಮ್ಗೆ ಹೋಗಿದ್ದಾಳ? ನೋಡ್ದೆ ನಮ್ಮಿ, ನಮ್ಮ ಮಗಳು ಎಷ್ಟು ಎತ್ತರ ಬೆಳೆದ್ಬಿಟ್ಟಿದ್ದಾಳೆ ಅಂತ. ನಮ್ಮ ಹತ್ರ ಇದ್ದಾಗ ಇಷ್ಟು ಚಿಕ್ಕದಾಗಿದ್ಲು. ಅವಳನ್ನ ಹೆಗಲ್ ಮೇಲೆ ಕೂರಿಸ್ಕೊಂಡು ಊರೆಲ್ಲ ಓಡಾಡ್ತಾ ಇದ್ದೆ. ಎದೆ ಮೇಲೆ ಹಾಕೊಂಡು ಮಲಗ್ತಾ ಇದ್ದೆ.
ಈಗ ನೋಡು ಎಷ್ಟು ಎತ್ತರ ಆಗಿದ್ದಾಳೆ. ರೀ, ಈಗ ಅವರಿಗೆ ಕಷ್ಟ ಇರಬಹುದು, ಆದ್ರೆ ನನ್ನ ಮಗಳು ಶ್ರೀಮಂತಿಕೆಯಲ್ಲಿ ಬೆಳೆದವಳು. ಅವಳ ಮುಖ ನೋಡ್ರಿ, ಅವಳ ಮುಖದಲ್ಲಿರೋ ಆ ಹೊಳಪು ನೋಡಿ, ಶ್ರೀಮಂತರ ಮಗಳ ಥರನೇ ಕಾಣ್ತಾಳಲ್ವಾ? ಅವಳು ನಮ್ಮ ಮಗಳನ್ನ ಅಕ್ಕನ ಉಳಿಸ್ಕೋಬೇಕಾ ಇಲ್ಲ ಅವ್ರ ಮಗಳನ್ನ ಸತ್ಯನ ಒಪ್ಕೋಬೇಕಾ ಒಂದು ಗೊತ್ತಾಯ್ತಾ ಇಲ್ಲ ನನಗೆ. ರೀ, ಅವಳು ಯಾವತ್ತಿದ್ರೂ ಶಿವಗಾಮಿ ಮೇಡಮ್, ಅಶೋಕ್ ಯಜಮಾನ್ರ ಮಗಳೇ. ನಾವೇನೋ ಒಂದಿಷ್ಟು ವರ್ಷ ಸಾಕಿದೀವಿ ಅಷ್ಟೇ, ಆದ್ರೆ ನನಗೆ ನನ್ ಕೊನೆ ಉಸಿರು ಇರೋವರೆಗೂ ಅವಳೇ ನನ್ನ ಮಗಳು ರೀ. ಅದನ್ನ ಆ ದೇವರಿಂದನೂ ಬದಲಾಯಿಸಕ್ಕಾಗಲ್ಲ. ಆದ್ರೆ ಅದನ್ನೆಲ್ಲ ನಾವು ನಮ್ಮೊಳಗೆ ಇಟ್ಕೋಬೇಕ್ರಿ. ಮಗಳೇ ಮಗಳೇ ಅಂತ ಕರೆದಷ್ಟು ಅವಳಿಗಾದಷ್ಟು ಹತ್ರ ಆಗ್ತೀವಲ್ವಾ? ಅವಳಿಗೆ ಗೊಂದಲ ಶುರು ಆಗಲ್ವೇನ್ರಿ? ಅವಳು ಶಿವಗಾಮಿ ಮೇಡಮ್, ಅಶೋಕ್ ಯಜಮಾನ್ರ ಹತ್ರ ಪ್ರೀತಿ ತೋರಿಸ್ಬೇಕಾ ಅಥವಾ ನಮ್ಮನ್ನ ತಂದೆ ತಾಯಿ ಥರ ಭಾವಿಸ್ಬೇಕಾ ಅಂತ. ನೀನ್ ಹೇಳೋದು ಸರಿನೇ. ನಮ್ಮ ಮಗಳ ಭವಿಷ್ಯನ ಮನ್ಸಲ್ಲಿ ಇಟ್ಕೊಂಡು ನೋಡೋದಾದ್ರೆ ಅವಳು ನಮ್ಮ ಜೊತೆಗೆ ಹತ್ರವಾಗಿರೋದಕ್ಕಿಂತ ಅವ್ರ ಜೊತೆ ಹತ್ರವಾಗಿರೋದೇ ಒಳ್ಳೇದು. ನೋಡು, ನಾವು ಬೇಕಾದ್ರೆ ಸಾಯೋವರೆಗೂ ಅವಳು ನೆನಪಲ್ಲೇ ಸಾಯೋಣ, ಆದ್ರೆ ಅವಳಿಗೆ ಮಾತ್ರ ನಮ್ಮ ನೆನಪು ಕಾಡೋದು ಬೇಡ. ನನ್ನ ತಂದೆ ತಾಯಿ, ಶಿವಗಾಮಿ ಅಮ್ಮ, ಅಶೋಕ್ ಅಪ್ಪ ಅಂತಾನೆ ಇರ್ಲಿ, ನಮ್ಮ ನೆನಪುಗಳು ಬರೋದೇ ಬೇಡ. ಜೋರ್ ಮಳೆಲಿ ಕೊಳೆ ಕೊಚ್ಕೊಂಡೋದಂಗೆ ನಮ್ಮ ಪ್ರೀತಿ ನೆನಪುಗಳು ಕೊಚ್ಕೊಂಡೋಗ್ಲಿ ಬಿಡು. ಅದೇ ಸರಿ ರೀ. ಅವಳನ್ನ ನಾವು ತುಂಬಾ ಹಚ್ಕೊಳ್ಳೋದು ಬೇಡ. ಶಿವಗಾಮಿ ಮೇಡಮ್ ಅವರು ಸಾಮಾನ್ಯದವ್ರಲ್ಲ ರೀ. ಅವ್ರು ಕಳ್ಕೊಂಡಿದ್ದ ಆಸ್ತಿಯನ್ನೆಲ್ಲ ಮತ್ತೆ ಅವರು ಪಡ್ಕೊಳ್ತಾರ್ರಿ. ನನ್ ಮಗಳು ಸಾವಿರ ಕೋಟಿ ಆಸ್ತಿಗೆ ಒಡತಿ ಆಗ್ತಾಳೆ, ವಿದೇಶಕ್ಕೆ ಹೋಗ್ತಾಳೆ, ದೊಡ್ಡ ದೊಡ್ಡ ಓದ್ತಾಳೆ, ಸಾವಿರಾರು ಜನರಿಗೆ ಕೆಲಸ ಕೊಡ್ತಾಳೆ, ರಾಣಿ ಹಂಗ್ ಬದುಕ್ತಾಳೆ. ಹೌದು, ಅಕ್ಕಿ ಆಕಾಶಕ್ಕೆ ಸೇರಿದ್ದು, ಹುಟ್ಟಿದ ಗೂಡಿ ನೆನಪೆ ಯಾಕೆ? ಕೋಗಿಲೆ ಮರಿ ಕಾಗೆ ಗೂಡಲ್ಲಿ ಹುಟ್ಟಂಗೆ ಹುಟ್ಟಿದ್ಲು, ಮತ್ತೆ ಕೋಗಿಲೆ ಜೊತೆ ಸೇರದೆ ಧರ್ಮ ತಾನೆ. ನಮ್ ನೋವು ನಮಗೆ ಇರ್ಲಿ, ಅವಳು ನೆನಪಿದ್ರೆ ಅಷ್ಟೇ ಸಾಕು.